ಕನ್ನಡದ ದುಸ್ಥಿತಿ ಯಾಕೆ ಬರ್ತಾ ಇದೆ ಅಥವಾ ಬರುವಂಥ ಆಲೋಚನೆಗಳು ನಮಗೆ ಕಾಣ್ತಾ ಇದೆ ಅಂದರೆ, ನೀವು ಯಾರು ತಪ್ಪು ತಿಳ್ಕೊಬಾರ್ದು. ದುಸ್ಥಿತಿ ಅಂತಂದ್ರೆ ಸಾಹಿತ್ಯಿಕಲ್ಲ, ಕನ್ನಡವನ್ನು ಬಳಸಲಿಕ್ಕೆ ಬಹಳ ಆದಂಥ ಕಷ್ಟಗಳು ಬರ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಸರ್ಕಾರದ ಅಂಕಿಅಂಶಗಳನ್ನು ನೋಡಿದಾಗ ಬಹಳ ಕಷ್ಟ ಸ್ಥಿತಿಗಳು ನಮಗೆ ಮುಂದೆ ಕಾಣ್ತಾ ಇದೆ ಕನ್ನಡವನ್ನು ಬಳಸಲಿಕ್ಕೆ. ಭಾಳ ಮುಖ್ಯವಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಯಾರು ಪರಿಚಯ ಇಲ್ಲದರನ್ನ ಪರಿಚಯ ಮಾಡಿಕೊಂಡು ಓದ್ಕೊಂಡು ಇಂಥ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿ 3 ವರ್ಷದ ಕಾರ್ಯಕ್ರಮವನ್ನು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ಅನ್ನೋದನ್ನು ನನಗೆ ಭಾಳ ಸಂತೋಷದ ವಿಷಯ. ಭಾಳ ಮುಖ್ಯವಾಗಿ ಇಂದಿನ ಅತಿಥಿಗಳಲ್ಲಿ ಗಣೇಶ ಸರ್ ಅವರು ಭಾಳ ಹಿರಿಯರು, ನಮ್ಮೆಲ್ಲರಿಗೂ ಸಹ ಅನುಕರಣೀಯರು. ಅವರಿಲ್ಲಿ ಇದ್ದಾರೆ. ಹಾಗೆಯೇ ಗೀತಾ ಮೇಡಮ್ ಇದ್ದಾರೆ ಮತ್ತು 8 ಜನ ನಮ್ಮ ಲೇಖಕರಿದ್ದಾರೆ. ಅದರಲ್ಲಿ ಹೆಚ್ಚಾಗಿ ನಮಗೆ ರಾಘಮಣ್ಣ ಅವರು ನಮ್ಮೆಲ್ಲರಿಗೂ ಹಿರಿಯರು. 106 ಪುಸ್ತಕವನ್ನು ಬರೆದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಪುಸ್ತಕದ ಇಂಗ್ಲೀಷ್ ಪ್ರಾಧ್ಯಾಪಕರಾದರೂ ಸಹ ಕನ್ನಡದಲ್ಲಿ ತಮ್ಮದೇ ಆದಂಥ ಪ್ರಭುತ್ವವನ್ನು ಇಟ್ಕೊಂಡು ಬರಿತಾ ಇದ್ದಾರೆ. ಅದು ಅವ್ವ ಪ್ರಕಾಶನ ಸಹ ಅದು ಪುಸ್ತಕ ಪ್ರಕಟವಾಗಿದೆ. ಹೀಗಾಗಿ ಅವ್ವ ಪ್ರಕಾಶನಕ್ಕೆ ನಾನು ತುಂಬ ಹೃದಯದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡೋದು. ಎದುರುಗಡೆ ಇವರು ಕಬ್ಬನ್ ಪಾರ್ಕಲ್ಲಿ ಓದ್ತಾ ಕೂರೋರು ಇವರು, ಈ ಗ್ಯಾಂಗ್. ನಾನು ಏನು ಮಾಡ್ತಾನಿವ ಅನಂತನ ಅವಾಂತರಗಳು ಏನೇನಿದ್ದಾವೆ ಅಂಥೇಳಿ ನೋಡೋಣ ಅಂತ ಒಂದಿನ ಹೋದೆ. ಹೈಕೋರ್ಟಿಂದ ಒಳಗಡೆಯಿಂದ ಕಂಡ್ರೆ ಇವರಲ್ಲಿ ಒಂದು ಮೂಲೆಯಲ್ಲಿ ಕೂತಿದ್ದು ಒಂದಿಷ್ಟು ಜನ, ಒಂದು 50-56 ಜನ. ಇವಂಗೊಂದು ಫೋನ್ ಮಾಡಿದೆ ಅಲ್ಲೇ, ಸರ್ ಇಲ್ಲಿದ್ರಿ ಸರ್ ಅಂದ. ನಾನು ಇಲ್ಲೇ ಇದ್ದೀನಿ, ಏನು ಮಾಡ್ತಾಯಿದ್ದೀರಿ ನೀವು ಅಂತ ನಾನು ಕೇಳಿದೆ. ಅಂದರೆ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸ ಪ್ರಯತ್ನಗಳು ಇಂಥ ಯುವಕರು ಮಾಡ್ತಾ ಇದ್ದಿದ್ದು ಭಾಳ ಮುಖ್ಯವಾದಂಥ ವಿಷಯ. ಸರ್ಕಾರ ಪುಸ್ತಕನ ತೆಗೆದುಕೊಂಡದ್ರಿಂದ ಪುಸ್ತಕ ತೆಗೆದುಕೊಂಡು ನಿಲ್ಲಿಸ್ಬಿಟ್ಟಿದೆ. ತೆಗೆದುಕೊಂಡಾಗ ಓದುಗರನ್ನೇ ಸೃಷ್ಟಿ ಮಾಡೋಕ್ಕಾಗಿಲ್ಲ ಸರ್ಕಾರಕ್ಕೂ ಸಹ. ಇಂಥ ಒಂದು ಪುಸ್ತಕಾಲಯಗಳು ಅನಂತನಂಥವರು, ನಿಮ್ಮಂಥವರು ಓದುಗರನ್ನು ಹುಟ್ಟು ಹಾಕ್ತಾ ಇದ್ದೀರಲ್ಲ, ವೀರಲೋಕ ಅಂಥವರು, ಅದು ಭಾಳ ಮುಖ್ಯವಂತ ವಿಷಯ. ಸರ್ಕಾರ ಮಾಡತಕ್ಕಂಥ ವಿಷಯವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಭಾಳ ಸಂತೋಷದ ವಿಷಯ. ಹೀಗಾಗಿ ನಾನು ಅಲ್ಲಿ ಕಂಡುಕೊಂಡಿದ್ದೆ ಅಪರಿಚಿತರು ಓದುಗರು ಇವರೇನಾ ಅನ್ನುವಂಥದ್ದನ್ನು. ಅದಕ್ಕೆ ಭಾಳ ಮುಖ್ಯವಾಗಿ ಗಣೇಶ ಸರ್ ಹೇಳಿದರು, ಇದನ್ನು ಈ ರೀತಿಯಾಗಿ ಹೆಸರಿಟ್ಕೊಳ್ಬೋದು ನೀವು ಅಂತೇಳಿ ಅಂತ. ಅದು ಒಳ್ಳೆಯ ವಿಷಯ. ಭಾಳ ಮುಖ್ಯವಾಗಿ ನಾವಿಲ್ಲಿ ಕನ್ನಡ ಸಾಹಿತ್ಯವನ್ನು ಏನು ಮಾಡಬೇಕು ಇವತ್ತಿನ ಜಗತ್ತಿಗೆ, ಅಥವಾ ಕನ್ನಡದ ಪರಿಸ್ಥಿತಿ ಏನಿದೆ, ಕನ್ನಡವನ್ನು ಯಾವ ಮಟ್ಟದಲ್ಲಿ ಇವತ್ತು ನಾವು ಬಳಸ್ತಾ ಇದ್ದೀವಿ, ಉಪಯೋಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಯುವ ಜನಾಂಗಕ್ಕೆ ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಭಾಳ ಮುಖ್ಯವಾದಂಥ ವಿಷಯ ಬಂಧುಗಳೇ. ನಮ್ಮಲ್ಲಿ ಇಲ್ಲೇ ನೀವು ನೋಡ್ತಾ ಇದ್ದೀರಿ, ಕುವೆಂಪು ಇದ್ದಾರೆ, ಅದಕ್ಕಿಂತ ಹಿಂದಿರ್ತಕ್ಕಂಥ ಸಾಕಷ್ಟು ಜನಗಳು ಕೆಲಸ ಮಾಡಿದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಕೊನೆಗೆ ನಮ್ಮ ಗಣೇಶ ಸರ್ ಅವ್ರಿಗೂ ಮತ್ತು ಅನಂತನವರಿಗೂ ಕೆಲಸ ಮಾಡ್ತಾನೇ ಇದ್ದಾರೆ. ಆದರೆ ಕನ್ನಡದ ದುಸ್ಥಿತಿ ಯಾಕೆ ಬರ್ತಾ ಇದೆ ಅಥವಾ ಬರುವಂಥ ಆಲೋಚನೆಗಳು ನಮಗೆ ಕಾಣ್ತಾ ಇದೆ ಅಂದರೆ, ನೀವು ಯಾರು ತಪ್ಪು ತಿಳ್ಕೊಬಾರ್ದು. ದುಸ್ಥಿತಿ ಅಂತಂದ್ರೆ ಸಾಹಿತ್ಯಿಕಲ್ಲ, ಕನ್ನಡವನ್ನು ಬಳಸಲಿಕ್ಕೆ ಬಹಳ ಆದಂಥ ಕಷ್ಟಗಳು ಬರ್ತಾ ಇದೆ. ಮುಂದಿನ ದಿನಮಾನದಲ್ಲಿ ಸರ್ಕಾರದ ಅಂಕಿಅಂಶಗಳನ್ನು ನೋಡಿದಾಗ ಬಹಳ ಕಷ್ಟ ಸ್ಥಿತಿಗಳು ನಮಗೆ ಮುಂದೆ ಕಾಣ್ತಾ ಇದೆ ಕನ್ನಡವನ್ನು ಬಳಸಲಿಕ್ಕೆ. ಇಡೀ ಸಂವಿಧಾನಾತ್ಮಕವಾಗಿ ಒಬ್ಬ ಕಾಶ್ಮೀರನವನು ಕನ್ಯಾಕುಮಾರಿಗೆ ಬಂದು ಜೀವನ ಮಾಡ್ತಕ್ಕಂಥ ಸಂವಿಧಾನಾತ್ಮಕವಂಥ ಹಕ್ಕು ಯಾರಿಗೂ ತಡೀಲಿಕ್ಕೆ ಆಗಲ್ಲ. ಆದರೆ ನಮ್ಮ ರಾಜ್ಯಕ್ಕೆ ಬಂದಂಥ ವ್ಯಕ್ತಿಗಳಿಗೆ ಕನ್ನಡದ ಗಂಧವನ್ನು, ಕನ್ನಡದ ಭಾಷೆಯನ್ನು, ಕನ್ನಡದ ಸಾಹಿತ್ಯವನ್ನು ಕಳಿಸ್ತಕ್ಕಂಥ ಕೆಲಸ ಅನ್ಯ ಭಾಷಿಕರದಲ್ಲ, ಮೂಲತಃ ಕನ್ನಡಿಗರ ಕೆಲಸ. ಅದನ್ನು ನಾವು ಮಾಡಿದರೆ ಇಲ್ಲಿ ಒಂದು ಸಣ್ಣವಾದಂಥ ಒಂದು ಕರ್ತವ್ಯವನ್ನು, ನಮ್ಮದಂಥ ಒಂದು ಕರ್ತವ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋಂಥ ಪ್ರತಿಯೊಬ್ಬರು ಇದನ್ನು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕು. ಇಲ್ಲಿ 8 ಪುಸ್ತಕಗಳು ಬಂದಿದ್ದವು. ಅದರಲ್ಲಿ 2 ಪುಸ್ತಕ ನಾನು ನೋಡಿದೆ. ಒಂದು 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 ಶಹರ ಹೇಗೆ ಸತ್ತು ಹೋಗಿದೆ ಅನ್ನುವಂಥದ್ದನ್ನು ನಮ್ಗೆ 700 ಪುಸ್ತಕ ಬರೆದಂಥ ನಮ್ಮ ಹಿರಿಯರಲ್ಲಿ ನಮ್ಮ ಮುಂದಿದ್ದಾರೆ. ಹಾಗೆಯೇ ಅರ್ಧ ಸತ್ಯ, ಹೆಣ್ಣು ಹೇಳೋದು ಕೇವಲ ಅರ್ಧ ಸತ್ಯ, ಅಂದರೆ ಪೂರ್ತಿ ಯಾರು ಹೇಳ್ತಾರೆ ಸ್ವಾಮಿ ಅಂತ ನೀವೆಲ್ಲ ಅವ್ರನ್ನ ಕೇಳಬೇಕು, ಗಟ್ಟಿಯಾಗಿ ಕೇಳಬೇಕು. ಹೆಣ್ಮಕ್ಳು ನೀವು ಪೂರ್ತಿ ಯಾರು ಹೇಳ್ತಾರೆ ಹೇಳ್ರಿ, ಸತ್ಯ ಯಾರು ಹೇಳಲ್ಲ ಜಗತ್ತಲ್ಲಿ, ಎಲ್ಲ ಅರ್ಧಂಬರ್ಧ ಹೇಳೋದು. ತನಗೆ ಎಷ್ಟು ಬೇಕು ಅಷ್ಟೇ, ತನಗೆ ಹೇಗೆ ಒಳ್ಳೇದಾಗತ್ತೆ ಅಷ್ಟನ್ನು ಮಾತ್ರ ಜನ ಹೇಳ್ತಕ್ಕಂಥ ಕೆಲಸವನ್ನು ಈಗ ಜನ ಮಾಡ್ತಾಯಿದೆ. ಹೀಗಾಗಿ ಅಂಥ ಹಿರಿಯರು ನಮ್ಮ ಮುಂದಿದ್ದಾರೆ. ಈಗ ಜಾನಕಿ ಸುತ ಅಂತ ಒಬ್ಬ ಅಂಚೆ ಇಲಾಖೆಯ ಒಬ್ಬ ಅಧಿಕಾರಿ, ಅವನು ಅಂಚೆಯ ಪಾಲಕ ಅಷ್ಟೇ, ಅಂಥವ್ರನ್ನ ಹೆಕ್ಕಿ ತೆಗೆದು ಪುಸ್ತಕಗಳನ್ನು ಮಾಡ್ತಾ ಇದ್ದಾರಲ್ಲ, ಅದು ಭಾಳ ಮುಖ್ಯವಂತ ವಿಷಯ. ಹಾಗಾಗಿ ಅವ್ವ ಪುಸ್ತಕಾಲಯಗೆ, ಆಮೇಲೆ ಅವ್ವ ಕಿಚನ್ಗೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂದ್ರೆ, ಅವರು ವೀರಲೋಕದಲ್ಲಿ ಪುಸ್ತಕ ಸಂತೆ ಮಾಡಿದರು. ನಮ್ಗೆ ಏನೋ ಭಯಂಕರ ಹೊಟ್ಟೆ ಹಸಿವಾಗಿತ್ತು. ಅನಂತ ಏನಾದ್ರು ಬೇಕಲ್ಲ ಅಂದ್ವಿ. 2 ನಿಮಿಷ ಒಂದು ಮಿರ್ಚಿ ತರಿಸಿದ್ದಾರೆ. ಮೆಣಸಿನ್ಕಾಯಿ ಗೊತ್ತಲ್ಲ ನಿಮಗೆ,
ಎಂಥ ಅದ್ಭುತ ಮೆಣಸಿನಕಾಯಿ ಗಾಣ ಅದು. ಇದರಲ್ಲಿ ನಮ್ಮ ಶಾಲಿನಿ ಗ್ರೌಂಡಲ್ಲಿ ಅಷ್ಟು ಒಳ್ಳೆಯ ಅದ್ಭುತವಾದಂಥ ಕಿಚನ್ ಇದೆ, ಅವ್ರದ್ದು ಅಸೋಸಿಯೇಟ್ಸ್ಗಳಿದೆ. ಭಾಳ ಮುಖ್ಯವಾಗಿ ಅವನು ಹೇಳ್ತಾ ಇದ್ದ, ಆ ವಿಕ್ರಮನ್ನ ಅವನ ತಲೆ ಮೇಲೆ ಹೊಡೆಯೋಕೆ ರೆಡಿ ಆಗ್ಬಿಟ್ಟ. ನನಗೆ ಎಲ್ಲರೂ ನಮ್ಮ ಕಡೆ ಇದ್ದಾರೆ, ಆ DTP ಮಾಡೋರು ಒಬ್ರು ಸಿಕ್ಬಿಟ್ರೆ ನಮ್ಗೆ ಯಾರು ಬೇಡ ಅಂತೇಳಿ ಅಂತ. ಅವನು ನಿಮ್ಮಲ್ಲಿ ಹಾಕೊಂಬಿಟ್ರಪ್ಪ ಓಲಿ, ಅವನು ನಿಮ್ಮಲ್ಲಿ ಹಾಕೊಂಬಿಟ್ರೆ ಅವ ಪ್ರಕಾಶನಲ್ಲಿ. ಅಂದರೆ ಅವನ ಧೈರ್ಯ ಇದೆಯಲ್ಲ, ಅದಕ್ಕೇ ನಾವು ಯಾವತ್ತಲೂ ಹೇಳೋದವರು, ಯಾರು ಎದಲ್ಲಿ ಹೆಸರಿರುತ್ತಲ್ಲ, ನೀವು ಯಾರಾದ್ರೂ ನಿಮ್ಮ ಅಬ್ಸರ್ವ್ ಮಾಡ್ಕೊಳ್ಳಿ ನೀವೇ. ಎ ಮತ್ತು ಎಮ್ ಅಲ್ಲಿ, ಅದಕ್ಕೆ ಧೀರುಭಾಯ್ ಅಂಬಾನಿಯವರು ಒಬ್ಬ ಸಂಖ್ಯಾಶಾಸ್ತ್ರನ ಕೇಳಿದ್ರಂತೆ ಮಕ್ಕಳು ಹುಟ್ಟಿದಾಗ. ಅಂದ್ರೆ ಅವ್ರು ಬೆಳಿಬೇಕಂತ ಭಾಳ ಆಲೋಚನೆ ಇತ್ತು. ಯಾಕಂದರೆ ಒಬ್ಬ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಕ್ಕಂಥ ಒಬ್ಬ ಧೀರುಭಾಯ್ ಅಂಬಾನಿ, ನನಗೆ 2 ಗಂಡು ಮಕ್ಕಳಿದ್ದಾರೆ, ಏನು ಹೆಸರು ಇಡಬೇಕು ಹೇಳಿ ಸಂಖ್ಯಾಶಾಸ್ತ್ರ ಕೇಳಿದಾಗ ಅವ್ರು ಹೇಳಿದಂತೆ ಎದಲ್ಲಿ ಮೊದಲೇ 2ನೇ ಮಗನ ಹೆಸರು, ಎಮ್ ಅಲ್ಲಿ 1ನೇ ಮಗನ ಹೆಸರು ಇಡು ಅಂದ್ರಂತೆ. ಯಾಕೆ ಅಂತಂದರೆ ಎ ಅಂದರೆ ಯಾವತ್ತಲೂ ಅವ್ವಲ್ಲದು ಎಲ್ಲ, ಅವನು ಜಯಶಾಲಿನೇ ಅವನು ಎದಲ್ಲಿ ಹೆಸರಿದ್ದವನು. ನೀವು ಯಾರಾದ್ರೂ ನೀವು ಅನ್ಕೊಳ್ಬೇಕಾರೆ ನೋಡ್ಕೊಳ್ಬೇಕಾರೆ. ಆಮೇಲೆ ಎಮ್ಮಲ್ಲಿ ಇದ್ದಂತನು ಇಟ್ ಸ್ಟ್ಯಾಂಡ್ಸ್ 3 legs, ಮನುಷ್ಯನಿಗೆ 2 ಇರ್ತವೆ, ಅವ್ನಿಗೆ 3 ಕಾಲ ಮೇಲೆ ನಿಂತಿರ್ತಾನೆ, ಅವ್ನು ಯಾರನ್ನೂ ಅಲ್ಲಾಡ್ಸೋಕ್ಕಾಗಲ್ಲ. ಮುಖೇಶ್ ಅಂಬಾನಿ ಅವನು ಅಲ್ಲಾಡ್ಸೋಕ್ಕಾಗಲ್ಲ ನಿಮಗೆ. ನೀತಾಬಾಯಿ ಅಂಬಾನಿ ಎನ್ನಲ್ಲಿ 2 ಕಾಲಲ್ಲಿದ್ದಾಳೆ ಹೆಣ್ಮಗಳವಳು. ಅಂದರೆ ಒಂದು ಸಂಖ್ಯಾಶಾಸ್ತ್ರವಾಗಿ ಹೇಳಿದಂಥ ಎದಲ್ಲಿ ಅನಿಲ್ ಅಂಬಾನಿ ಹೆಸರಿಟ್ಟರು. ಎಂಥ ಒಬ್ಬ ದೊಡ್ಡ ವ್ಯಕ್ತಿ ಇವತ್ತಿಗೆ ಅವನು. ಹಂಗಾಗಿ ಅನಂತನ ಹೆಸರಿಡ್ತಾರೆ. ಅವ್ರ ತಂದೆ ತಾಯಿಗೆ ನಾವು ಹೆಚ್ಚು ಧನ್ಯವಾದಗಳನ್ನ ತಿಳಿಸಬೇಕು. ಹಂಗಾಗಿ ಅವನು ಭಾಳ ಬಂಡ ಧೈರ್ಯ, ಅವನು ಏನು ಬಂದರೂ ಈಜ್ದಾನ ಅವನು. ಅದು ಹೇಳ್ದಾರಲ್ಲ ನಮ್ಗೆ ವೀರ್ ಸಾವರ್ಕರ್, ಆ ಸಮುದ್ರವನ್ನು ಈ ಸಮುದ್ರ ದಾಟಿದ ಅಂತೇಳಿ, ಇವನು ಇಲ್ಲಿ ಇದ್ದನೇ ಭೂಮಿಯಿಂದ ದಾಡ್ತಕ್ಕಂಥ ಅನಂತ ಇಲ್ಲಿ ನಮ್ಮ ಜೊತೆಗಿದ್ದಾನೆ. ಅಂದರೆ ಅವನ ಪರಾಕ್ರಮಕ್ಕೆ ನಾವು ಮೆಚ್ಚಬೇಕು. ಎಲ್ಲರೂ ಸಹ ಒಬ್ಬ ಹಿರಿಯರು ಇವತ್ತು ಅವನು ಯಾಕೆ ಹೊಗಳ್ತಾ ಇದ್ದಾರೆ. ಮೊನ್ನೆ ಒಂದು ಪ್ರಶಸ್ತಿ ಬಂತು ಅವನಿಗೆ, ಲೇಖಕರೇ ಅದು ಪ್ರಕಾಶಕ ಸಂಘದಿಂದ ಒಬ್ಬ ಕಿರಿಯ ವ್ಯಕ್ತಿ ಕೊಡ್ತಾನೆ. ಯಾರು ಏನೇನೋ ಮಾತಾಡಿದ್ರು, ಆದರೆ ಅವನ ಸಾಧನೆ ನೋಡಿದರೆ ಅದು ಕಡಿಮೆನೇ ಅವನು ಕೊಟ್ಟಿದ್ದು, ಭಾಳ ಮುಖ್ಯವಾಗಿ ಅಂತ. ಹೀಗಾಗಿ ಆ ಗಮನಿಸಿದಾರಲ್ಲ ಅದು ಭಾಳ ಮುಖ್ಯವಂತ ವಿಷಯ. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಾನಲ್ಲ, ಒಂದು ಮುಖಕ್ಕೆ ಒಬ್ಬನ ಕೂಡಿಸಿದಾನಲ್ಲ, ಆ ಶಕ್ತಿ ಅಂದರೆ ಅದು ಅನಂತನ ಅವಾಂತರ ಶಕ್ತಿ ಅದು. ಹೀಗಾಗಿ ಅದೆಲ್ಲರಿಗೂ ಬರ್ತಕ್ಕಂಥ ವಿಷಯ ಎಲ್ಲ ಬಂಧುಗಳೇ. ಅದರಲ್ಲಿ ಒಳ್ಳೆಯದನ್ನು ಏನು ನಾವು ಹೆಕ್ಕಿ ತೆಗೆದುಕೊಳ್ಬೇಕು. ಅವರು ಯಾವ ವ್ಯಕ್ತಿಗಳಲ್ಲಿ ಏನು ಒಳ್ಳೇದಿದೆ, ಸಂಘಟನಾತ್ಮಕ ಶಕ್ತಿ ಅವನ ಹಣ ಇಲ್ಲ ಅವನ ಹತ್ರ, ಅವನೇನು ಪ್ಯಾಂಟ್ ಶರ್ಟ್ ಹಾಕೊಂಡು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವನು, ಅದೊಂದು ಗಾಡಿ ಒಂದು ತೊಗೊಳೋಣ ಅಷ್ಟೇ, ಅದು ಮುಂದೆ ಇನ್ನು. ಅಂದರೆ ಅವನ ಕಡೆ ಹಣ ಇಲ್ಲ, ಆದರೆ ಛಲ ಇದೆ. ಛಲ ಇದ್ದ ವ್ಯಕ್ತಿ ಏನಾದರೂ ಮುಟ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಅದು ಉದಾಹರಣೆ, ಇವತ್ತಿನ ಉದಾಹರಣೆ ನಮಗೆ ಅನಂತ. ಅಂದರೆ ಅವ್ನಿಗೆ ಭಾಳ ನಾವು ವೇಕಚ್ಚಿದ ಮಾತಾಡಿದ ಹೇಳ್ದ ಅವನು, ನಾನು ಅವನಕ್ಕಿಂತ ಮುದುಕಾಗಿಬಿಟ್ಟೆ ಅಂತೇಳಿ ಆಗಲಿ ನನ್ನ ಭಾಷಣ ಇಲ್ಲ, ನನಗಿಂತ ಹೆಚ್ಚು ವಯಸ್ಸಾದರೂ ಇನ್ನೂ ನನಗಿಂತ ಹೆಚ್ಚು ಲವಲವಿಕೆ ಇದ್ದಾರೆ ಆನ್ಗಲ್ ಸರ್ ಅಂತೇಳಿ. ಅಂದರೆ ನನಗೆ ವಯಸ್ಸಾಗಿದೆ, ಆದರೆ ಅವನಷ್ಟು ಛಲ ನಮ್ಮಲ್ಲಿ ಇರಲಿಲ್ಲ. ಯಾಕಂದರೆ ನಮಗಿರ್ತಕ್ಕಂಥ ಅವಕಾಶಗಳು ಕಡಿಮೆ ಇದ್ದು. ಬೆಂಗಳೂರು ನೋಡಿದ್ದೆ ನಾವು ನಮ್ಮ 37ನೇ ವಯಸ್ಸಲ್ಲಿ. ಈಗಾಗಲೇ ನಮ್ಮ ಮಾಸ್ಟರ್ ಹೇಳಿದರು, ನಾನು ಇಲ್ಲಿ ಬಂದೇ ಇಲ್ಲ ಬುದ್ಧಿ ನಾನು ಅಂತಂದರು. ನಮ್ಮ ತಂದೆ ವಿಧಾನಸೌಧ ನೋಡಲೇ ಇಲ್ಲ, ಅವರು 76 ವರ್ಷನವರು, ಕಂಡ್ಲೇ ನೋಡಲೇ ಇಲ್ಲ ಮುಂದ್ಗುಂಡೆ. ಅವ್ರ ಮಗ ನಾನಲ್ಲಿ ಕೂತಿದ್ದೆ, ಆದರೆ ಅವ್ರು ವಿಧಾನಸೌಧ ನೋಡಲಿಲ್ಲ. ಅಂಥ ವ್ಯಕ್ತಿಗಳು ಇವತ್ತಿಗೂ ಕರ್ನಾಟಕದಲ್ಲಿದ್ದಾರೆ ಬಂಧುಗಳೇ. ನಮ್ಮ ಅದೃಷ್ಟ ನಾವು ಬೆಂಗಳೂರಲ್ಲಿದ್ದೀವಿ, ಇಡೀ ರಾಜ್ಯದ ರಾಜಧಾನಿಯಲ್ಲಿದ್ದೀವಿ. ಅದು ಭಾಳ ಮುಖ್ಯವಂತ ವಿಷಯ. ಹೀಗಾಗಿ ಇಂಥ ಕಾರ್ಯಕ್ರಮವನ್ನು ಹೆಚ್ಚು ಆಗಬೇಕು. ಸರ್ಕಾರ ಮಾಡಲಿರ್ತಕ್ಕಂಥ ಕೆಲಸವನ್ನು ಇಂಥ ಸಣ್ಣ ಸಣ್ಣ ಸಂಘಟನೆಗಳು ಭಾಳ ಧೈರ್ಯದಿಂದ, ಯಾವುದೇ ರೀತಿಯಿಂದ ಆರ್ಥಿಕ ಸಂಪನ್ಮೂಲ ಅವ್ರ ಹತ್ರ ಇಲ್ಲ. ಆರ್ಥಿಕ ಸಂಪನ್ಮೂಲ ನಾನು ಕೇಳಿದೆ ಒಂದಿನ ಅವನಿಗೆ, ಹೆಂಗಣ್ಣ ಹಣ ಎಲ್ಲಿ ಕೂಡಿಸ್ತೀಯ, ಏನಾದ್ರು ಫಿಕ್ಸೆಡ್ ಡಿಪಾಸಿಟ್ ಇಟ್ಟಿದ್ದೀರಾ ಅವ್ವ ಅಂತೇಳಿ. ಸರ್ ಖಂಡಿತನೇ ಇಲ್ಲ ಸರ್, ₹1 ನಮ್ಮಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಲ್ಲ. ಏನು ಹಣ ಬರುತ್ತೆ ಅಲ್ಲಿಗೆ ಹಾಕ್ತೀವಿ, ಮತ್ತೇನು ಲಾಭ ಬರುತ್ತೆ ಮತ್ತೆ ಯಾವ ಪುಸ್ತಕ ಮಾಡಬೇಕು ಅಂತ ನಾವು ಚಿಂತನೆ ಮಾಡ್ತೀವಿ ಅಂತೇಳಿ. ಅದು ಬಹಳ ಮುಖ್ಯವಂತ ವಿಷಯ ಬಂಧುಗಳೇ. ಹೀಗಾಗಿ ಅವ್ವ ಪ್ರಕಾಶ ನೀಡಲಿಕ್ಕೆ ಆ ಇಡೀ ತಂಡಕ್ಕೆ ಭಾಳ ಮುಖ್ಯವಾದಂಥ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಭಾಳ ಮುಖ್ಯವಾಗಿ 8 ಪುಸ್ತಕಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕಗಳು ಆಗ ಹೇಳಿದರು ಗಣೇಶ ಸರ್, ನಮ್ಮ ಪುಸ್ತಕ ಸಿಕ್ಕಿಲ್ಲ, ಆದರೆ ಈ ಪುಸ್ತಕದ ಹೆಸರುಗಳನ್ನು ಅದರ ಒಂದೊಂದು ಲೈನ ಹೇಳ್ಬೋದು. ಭಾಳ ಮುಖ್ಯವಾಗಿ ಅನಿಮೇಷನ್ ಯೋಗಿ ಅಂತೇಳಿ, ಅವ್ರು ಯೋಗಿನೇ 700 ಪುಸ್ತಕ ಬರೆದು ಒಬ್ಬ ಸನ್ಯಾಸಿ ತನ್ನ ಮುಂದೆ ಕೂತಿದ್ದಾರೆ. ಅವ್ರಿಗೆ ಭಾಳ ದೊಡ್ಡ ಚಪ್ಪಾಳೆ ತಟ್ಟಲೇಬೇಕು ಅವ್ರಿಗೆ. ಭಾಳ ಮುಖ್ಯವಂಥದ್ದು ದಿ ಡೆಡ್ ಸಿಟಿ SD ಕುಮಾರ್ ಅವರು 700 ಪುಸ್ತಕ ಬರೆದಿದ್ದು. ಹಡಪದವರು ನಮ್ಮ ಅನಿಮೇಷನ್ ಯೋಗಿಯವರು, ಯೋಗಿ ಹೆಸರನ್ನೇ ಅವ್ರು ಯೋಗಿ. ಹಾಗೇನೆ ಭಾಳ ಮುಖ್ಯವಾಗಿ ಕಿಚನ್ ಲ್ಯಾಬ್ರೋಟ್ರಿ, ನಾನು ಹೇಳಿದ್ನಲ್ಲ ಅವ್ರ ಬಗ್ಗೆ ಮಾತಾಡಂಗಿಲ್ಲ, ಅವ್ವಾದವ್ರ ಬಗ್ಗೆ ಏನು ಅವ್ವ ಆ ವಿಷಯದ ಬಗ್ಗೆ ಹೇಳಂಗೇ ಇಲ್ಲ, ಹಂಗೆ ಆ ವ್ಯಕ್ತಿಗಳಿದ್ದಾರೆ. ಹೀಗಾಗಿ ನಮ್ಮ ಭಾಳ ಮುಖ್ಯವಾಗಿ ಅಂಚೆಯ ಪಾಲಕರವರು, ಒಬ್ಬ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ಅಂಚೆ ಇಲಾಖೆಯಲ್ಲಿ ಅಂಚೆ ಪಾಲಕರು ಸಹ ಇವತ್ತಿಗೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಮುಖ್ಯವಂತ ವಿಷಯ. ಅಂಥ ಒಬ್ಬ ವ್ಯಕ್ತಿ ನಮ್ಮ ಮುಂದಿದ್ದಾರೆ. ಆಪರೇಷನ್ ನೇತ್ರಾಣಿ ಅಂತ ಒಂದು ಪುಸ್ತಕವನ್ನು ಬರೆದಾರೆ. ಹಾಗೇನು ಭಾಳ ಮುಖ್ಯವಾಗಿ ರಾಗಮ್ಮ ಅವರು, ನಾನು ಹೇಳೇಬಿಟ್ಟೆ, ಮುಂದೆ ಕೂತಾರೆ ನಮ್ಮ ಅಕ್ಕ, ನೀವು ಹೇಳಿದ್ರೇನ್ರಿ ಬರ್ರಿ ಪುಸ್ತಕ ಬರೆದು ಅವ್ರಿಗೆ ಹೇಳಿದ್ರೇನ್ರಿ ಅಂದೆ. ಹೇಳಿದೇನ್ರಿ ಅಂದರು. ಯಾಕೆ ಅರ್ಧ ಸತ್ಯ ಹೇಳ್ತಾರ ನಮ್ಮ ಅಕ್ಕ, ನಿಮಗೆ ಪೂರ್ತಿ ಹೇಳಲ್ವಾ ಅಂದೆ. ಇಲ್ಲ ಅರ್ಧನೇ ಹೇಳೋದು ನನಗೆ ಅವ್ರು ಅಂತ. ಹಾಗೆ ಅರ್ಧ ಸತ್ಯ ಅಂತ ಭಾಳ ಮುಖ್ಯವಾಗಿ ಆ ಪುಸ್ತಕ ಎಲ್ಲ ದಯವಿಟ್ಟು ತಾವು ಓದಬೇಕು. ಏನು ಅರ್ಧ ಸತ್ಯ,
ಅದನ್ನು ತಾವು ದಯವಿಟ್ಟು ನೋಡಬೇಕು. ಹಾಗೆಯೇ ಕೃಪಾ BM ಕಾಲು ನೋವಾಗಿದೆ ತಾಯಿದು, ಆದರೂ ಕುಂಟ್ಕೊಂತ ಮೇಲಿದ್ದಾಳೆ. ಆ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾಳೆ. ಅದನ್ನು ಭಾಳ ಮುಖ್ಯವಾಗಿ ನಾವು ಅದನ್ನು ಹೊಗಳಲೇಬೇಕಿಲ್ಲಿ. ಚೇತನ್ ಗವಿಗೌಡ ಮತ್ತು ಸ್ನೇಹಿತರು ಫ್ರಾನ್ಸ್ ಮತ್ತು ಫ್ಯೂರೀಸರ್ ಬಗ್ಗೆ ಭಾಳ ಒಳ್ಳೆಯ ಪುಸ್ತಕನ ಬರೆದಾರೆ. ಚಿಕ್ಕ ಚಿಕ್ಕ ಪುಸ್ತಕಗಳು ನೀವು ಒಂದು ರಾತ್ರಿಯಲ್ಲಿ ಓದಿ ಮುಗಿಸ್ಬೋದು, ಅಥವಾ ಅರ್ಧ ದಿನ ರಾತ್ರಿಯಲ್ಲಿ ಓದಿ ಮುಗಿಸ್ಬೋದು. ನಾನು ಈ ಆಹ್ವಾನ ಪತ್ರಿಕೆ ನೋಡಿದಾಗ ಕೊನೆಯದಾಗಿ ಮುಗಿಸ್ತೇನೆ. ಅನಂತ ಬಂದ ಹಿಂದೆ ಹೆದರಿಕೆ ಬರ್ತದೆ ನಮ್ಗೆ ಅನಂತ ಬಂದರೆ. ಅಂದರೆ ಓದುಗ ಒಂದು ಒಳ್ಳೆ ಟೈಟ್ಲ್ ಕೊಟ್ರಪ್ಪ ಪ್ರಶಸ್ತಿಗೆ, ನನಗೆ ಪುಸ್ತಕ ಹುಳ. ಯಾರು ಅವ ಪುಸ್ತಕ ಹುಳ ನೋಡ್ಬೇಕಾಯ್ತು ನಾವು. ಅಂದರೆ ಆ ಪುಸ್ತಕ ಹುಳ ಅಂತ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ಲ, ಅದೇನು ತಪ್ಪ? ಇನ್ಸ್ಟಾಗ್ರಾಮ್ ಪೇಜ್ ಹೆಸರು ಅಂತ ನೋಡಿ ಅವ್ರದ್ದು. ಸಾರಿ, ಅಂದರೆ ಪುಸ್ತಕದ ಹುಳ ಅಂತೇಳಿ ನಾವು ಏನು ಕೆಟ್ಟ ಹುಳ ಇದ್ದಾನ್ರಿ ಅವನು, ಸರಿ ಇಲ್ಲ ಮನುಷ್ಯ ಅಂತ ಹೇಳಿದ್ರೆ ಮೊದಲು ಅಂಥದಕ್ಕೆ ಬಳಸ್ತಾ ಇದ್ದಾರೆ. ಹೀಗೆ ಪುಸ್ತಕಕ್ಕೆ ನಾವು ಬಳಸ್ತಾ ಇದ್ದೀವಿ ಪುಸ್ತಕದ ಹುಳ ಅಂತ ಒಂದು ಅದೇನು ಪೇಜ್ ಹೆಸರು ಇಟ್ಕೊಂಡ್ರೆ ಅದು ಭಾಳ ಸಂತೋಷದ ವಿಷಯ. ಹೀಗಾಗಿ ಈ ಸರ್ಕಾರ ಮಟ್ಟದಲ್ಲಿ ಇವೆಲ್ಲ ಪದಗಳನ್ನು ಉಪಯೋಗಿಸೋ ಸಾಧ್ಯನೇ ಇಲ್ಲ, ಆದರೆ ಇಂಥದ್ರಲ್ಲಿ ಉಪಯೋಗಿಸಿ ಅದರಿಂದ ನಾವು ಗಟ್ಟಿಯಾಗಿ ಸಾಧಿಸಲಿಕ್ಕೆ ಸಾಧ್ಯವಾಗ್ತಾಯಿದೆ ಬಂಧುಗಳೇ. ಹೀಗಾಗಿ ಮತ್ತೊಮ್ಮೆ ಈ ಅವ್ವಾಗೆ ಮತ್ತು ಇಡೀ ತಂಡಕ್ಕೆ ಮತ್ತು ತಾವು ಪರಿಚಿತರಂಥ ಓದುಗರಿಗೆ, ವೇದಿಕೆ ಮೇಲ್ತಕ್ಕಂಥ ಎಲ್ಲ ಹಿರಿಯ ಲೇಖಕರಿಗೆ, ನಮ್ಮ ಗಣೇಶ ಸರ್ಗೆ ಮತ್ತು ಗೀತಾ ಮೇಡಮ್ರಿಗೆ, ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಏನು ನಿಂತರೆ ಸೀದಾ ಸ್ಟ್ರೈಕಿಂಗ್ ನಿಂತು ಬಿಡ್ತಾರೆ ಅವರು. ಅದಕ್ಕೆ ಅವ್ರಿಗೆ ಮೊದಲನೇದಾಗಿ ಮತ್ತೊಮ್ಮೆ ನಮಸ್ಕಾರ ಹೇಳಿ ಕರೆದು ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಅನಂತ್ ಮತ್ತು ಎಲ್ಲ ತಂಡದವರಿಗೆ ಜೈ ಹಿಂದ್, ಜೈ ಕನ್ನಡ, ಧನ್ಯವಾದ.